ಮೊದಲಿಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಸಂಪತ್ತು ಎಷ್ಟು ಗೊತ್ತಾ? ಎಸ್, ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಬರೋಬ್ಬರಿ 338 ಕೋಟಿ 65,85,135 ರೂಪಾಯಿ ಆಸ್ತಿಯ ಒಡೆಯ ಡಿಕೆ ಸುರೇಶ್ ಅವರು. ಡಿಕೆ ಸುರೇಶ್ ಅವರ ಚರಾಸ್ತಿ ಅಂತ ನೋಡೋದಾದ್ರೆ 33 ಕೋಟಿ 6,68,208 ರೂಪಾಯಿ ಡಿಕೆ ಸುರೇಶ್ ಅವರ ಚರಾಸ್ತಿ ಇದು. ಇನ್ನು ಅವರ ಒಂದು ಸ್ಥಿರಾಸ್ತಿಯನ್ನ ನೋಡೋದಾದ್ರೆ 305 ಕೋಟಿಯ 59,16,927 ರೂಪಾಯಿ ಇದು ಡಿಕೆ ಸುರೇಶ್ ಅವರ ಸಂಪತ್ತು. ನಾಮಿನೇಷನ್ ವೇಳೆ ಗೊತ್ತಾಗಿರುವಂತಹ ವಿಚಾರ ಇದು. ಇನ್ನು ಡಿಕೆ ಸುರೇಶ್ ಮಾಡಿರುವಂತಹ ಒಟ್ಟು ಸಾಲ ಏನು ಅಂತ ನೋಡೋದಾದ್ರೆ 51 ಕೋಟಿಯ 93,20,000 ಚಿಲ್ಲರೆ ಸಾಲವನ್ನ ಮಾಡ್ಕೊಂಡಿದ್ದಾರಂತೆ ಡಿಕೆ ಸುರೇಶ್ ಅವರು. ಹಾಗಾದ್ರೆ ಇದಿಷ್ಟು ಹಣ ಮತ್ತು ಹಣವನ್ನ ನೋಡೋದಾದ್ರೆ ಅವರ ಬಳಿ ಇರುವಂತಹ ಚಿನ್ನ ಅಥವಾ ಬೆಳ್ಳಿ ಇದೆಷ್ಟಿದೆ ಅಂತ ನೋಡೋದಾದ್ರೆ ಡಿಕೆ ಸುರೇಶ್ ಅವರ ಬಳಿ ಇರೋದು ಕೇವಲ 850 ಗ್ರಾಂ ಚಿನ್ನ ಅಂತೆ, 2 ಕೆಜಿ ಬೆಳ್ಳಿ ಇದೆಯಂತೆ ಅವ್ರ ಮನೆಯಲ್ಲಿ. ಇದು ಚಿನ್ನ ಮತ್ತು ಬೆಳ್ಳಿಯ ಒಂದಷ್ಟು ಮಾಹಿತಿ. ಒಟ್ಟಾರೆಯಾಗಿ 338 ಕೋಟಿ 65,85,000 ಚಿಲ್ಲರೆಯ ಒಡೆಯ ಡಿಕೆ ಸುರೇಶ್ ಅವರು. ಹಾಗಾದ್ರೆ ಡಿಕೆ ಸುರೇಶ್ ಅವರ ಕಳೆದ ಬಾರಿ ನಾಮಿನೇಷನ್ ವೇಳೆ ಇರುವಂತಹ ಆಸ್ತಿಯ ವಿವರ ಮತ್ತು ಈಗ ಎಷ್ಟಿದೆ ಬನ್ನಿ ನೋಡೋಣ. ಈಗ ಗಮನಿಸ್ತಾ ಇದ್ದೀರಾ ಪಬ್ಲಿಕ್ ಟಿವಿಯ ಸ್ಕ್ರೀನ್ ನಲ್ಲಿ ಡಿಕೆ ಸುರೇಶ್ ಅವರ ಕಳೆದ ಬಾರಿ ನಾಮಿನೇಷನ್ ವೇಳೆ ಇದ್ದಂತಹ ಆಸ್ತಿಯ ವಿವರ, ಆ ನಂತರ ಈಗ ಎಷ್ಟಿದೆ ಅನ್ನುವಂಥದ್ದು. ಈ ಬಾರಿ ತೋರಿಸ್ತಾ ಇರುವಂತದ್ದು 338 ಕೋಟಿ ಚಿಲ್ಲರೆ, ಆದ್ರೆ ಕಳೆದ ಬಾರಿ ಇದ್ದಂತದ್ದು 85 ಕೋಟಿ. ಪರವಾಗಿಲ್ಲ ಗುರು, ಬಹಳ ಪ್ರಮಾಣದಲ್ಲೇ ಏರಿಕೆ ಕಂಡಿದ್ದಾರೆ. ಕಳೆದ ಬಾರಿ 15 ಕೋಟಿ ಚರಾಸ್ತಿಯನ್ನ ಘೋಷಣೆ ಮಾಡ್ಕೊಂಡಿದ್ರು ಕಳೆದ ಬಾರಿ ಅಂದ್ರೆ 2014ರ ನಾಮಿನೇಷನ್ ಸಂದರ್ಭದಲ್ಲಿ. ಇನ್ನು ಸ್ಥಿರಾಸ್ತಿ ಎಷ್ಟಿತ್ತು ಅಂತ ನೋಡೋದಾದ್ರೆ 69 ಕೋಟಿಯನ್ನ ಗುರುತು ಮಾಡ್ಕೊಂಡಿದ್ರು. ಒಟ್ಟಾರೆಯಾಗಿ 85 ಕೋಟಿ. ಆದ್ರೆ ಸಾಲ ಹೋದ್ಸಲ ಅಂದ್ರೆ 2014ರಲ್ಲಿ 18 ಕೋಟಿ ಸಾಲವನ್ನ ಘೋಷಣೆ ಮಾಡ್ಕೊಂಡಿದ್ರು. ಇದು 2014ರಲ್ಲಿ ಡಿಕೆ ಸುರೇಶ್ ಅವರ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಹಾಗೂ ಸಾಲ ಎಷ್ಟು ಮಾಡ್ಕೊಂಡಿದ್ರು, ಚಿನ್ನ ಒಡವೆ ಎಷ್ಟಿತ್ತು ಅವ್ರ ಮನೆಯಲ್ಲಿ ಅನ್ನುವಂತಹ ಸಂಪೂರ್ಣ ವಿವರವನ್ನ ನಿಮ್ಮ ಪಬ್ಲಿಕ್ ಟಿವಿಯ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಈಗ ಗಮನಿಸ್ತಾ ಇದ್ದೀರಾ ಅವರು ನಾಮಿನೇಷನ್ ವೇಳೆ ಯಾವ ರೀತಿಯಾದಂತಹ ಪ್ರಕ್ರಿಯೆಗಳು, ಜನಸಂಖ್ಯೆ ಹೇಗಿದ್ರು ಅನ್ನುವಂಥದ್ದನ್ನ. ಒಟ್ಟಾರೆಯಾಗಿ ಇದು 2 ಬಾರಿಯ ಒಟ್ಟಾರೆಯಾಗಿ ಅಂದ್ರೆ ಹಣದ ಪ್ರಮಾಣ ಎಷ್ಟಿತ್ತು ಅನ್ನುವಂಥದ್ದು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ನೀಡ್ತಾರೆ. ಸುನಿಲ್, ಬಹಳ ಪ್ರಮಾಣದಲ್ಲಿ ಏರಿಕೆ ಆಗಿದೆ 2014ಕ್ಕೂ 2019ಕ್ಕೂ. ಸುನಿಲ್, ಖಂಡಿತ ಸುಧಾ, ಯಾಕಂದ್ರೆ 5 ವರ್ಷದಲ್ಲಿ ಆಸ್ತಿ ಮೌಲ್ಯ ಕ್ರಮೇಣ ಹೆಚ್ಚಾಗಿರುತ್ತೆ, ಅದನ್ನು ಕೂಡ ತೋರಿಸಿರ್ತಾರೆ. ಮತ್ತೆ ಎಲ್ಲೆಲ್ಲಿ ಲೋನ್ ತೆಗೆದುಕೊಂಡಿದ್ದೇನೆ ಅಂತಾನು ಕೂಡ ಹಾಕಿದ್ದಾರೆ. ತನ್ನ ಸ್ವಂತ ಏನು ಅಣ್ಣನ ಹತ್ರನು ಕೂಡ ಅವರು ಲೋನ್ ತೆಗೆದುಕೊಂಡಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಹತ್ರ ಸರಿಸುಮಾರು 1 ಕೋಟಿಗೂ ಹೆಚ್ಚಿನ ಒಂದು ಸಾಲವನ್ನು ಪಡೆದುಕೊಂಡಿದ್ದೀನಿ ಅಂತಾನು ಕೂಡ ಹಾಕಿದ್ದಾರೆ. ಮತ್ತೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸಾಲ ಇರ್ತಕ್ಕಂಥದ್ದು, ಆಮೇಲೆ ಎಲ್ಲೆಲ್ಲಿ ಪರ್ಚೇಸ್ ಮಾಡಿದೀನಿ ಅದನ್ನ ಕೂಡ ಎಲ್ಲದೂ ಹಾಕಿದ್ದಾರೆ. ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ಕಳೆದ ಸಾರಿಗಿಂತ ಈ ಸಲ ನನ್ನ ಆಸ್ತಿ ಮೌಲ್ಯ ದುಪ್ಪಟ್ಟಾಗಿದೆ ಅಂತಾನೆ ಹೇಳ್ಬೋದು ಯಶೋಧ.
ಈಗ 85 ಕೋಟಿ ಸುನಿಲ್ ಕಳೆದ ಬಾರಿ, ಈ ಸಲ 338 ಕೋಟಿ, ಅಂದ್ರೆ ಎಲ್ಲಿಗೆ ಅಜಗಜಾಂತರ ವ್ಯತ್ಯಾಸ ಅಂತ. ಖಂಡಿತ. ಯಾಕಂದ್ರೆ ಸಾಕಷ್ಟು ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನು ಕೂಡ ಅವರು ಮಾಡ್ತಿರ್ತಾರೆ. ಹಾಗಾಗಿ ಅಲ್ಲಿ ಅಫಿಡವಿಟ್ ನಲ್ಲಿ ಹಾಕಿರ್ತಕ್ಕಂಥದ್ದು ಏನಂತಂದ್ರೆ 5 ವರ್ಷಗಳಲ್ಲಿ ಸಾಕಷ್ಟು ಒಂದು ಬಿಸ್ನೆಸ್ ಗಳಿಂದ ಸಾಕಷ್ಟು ಇನ್ಕಮ್ ಬಂದಿದೆ, ಹಾಗಾಗಿ ಇಷ್ಟು ಪ್ರಾಪರ್ಟಿ ಹೆಚ್ಚಾಗಿದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಎಲ್ಲೆಲ್ಲಿ ಲೋನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದನ್ನು ಕೂಡ ಹಾಕಿದ್ದಾರೆ. ಸರಿಸುಮಾರು 50 ಕೋಟಿಗೂ ಹೆಚ್ಚು ಪ್ರಮಾಣದಂತ ಒಂದು ಲೋನ್ ಅನ್ನು ಕಟ್ತಾ ಇದ್ದೀನಿ, ಅದಕ್ಕೆ ಪ್ರತಿ ತಿಂಗಳು ಬಡ್ಡಿಯನ್ನು ಕೂಡ ಕಟ್ತಾ ಇರ್ತಕ್ಕಂಥದ್ದನ್ನು ಕೂಡ ಒಂದು ಮೆನ್ಷನ್ ಮಾಡಿದ್ದಾರೆ. ಸುನಿಲ್, ಬಹುಶಃ ಈ ಸಲ ನಾಮಿನೇಷನ್ ಮಾಡಿದವರಲ್ಲಿ ಡಿ.ಕೆ. ಸುರೇಶ್ ಅವರ ಒಂದಷ್ಟು ಆಸ್ತಿಯ ಮೌಲ್ಯವೇ ಜಾಸ್ತಿ ಅಂತ ಕಾಣಿಸ್ತಾ ಇದೆ ನಾವು ನೋಡಿರೋ. ಇದುವರೆಗೂ ನೋಡಿದ್ರಲ್ಲಿ ಅತಿ ಹೆಚ್ಚು ಶ್ರೀಮಂತರು ಅಂತಂದ್ರೆ ಅದು ಡಿ.ಕೆ. ಸುರೇಶ್ ಅಂತ ಹೇಳ್ಬೋದು. ಆದ್ರೂ ಕೂಡ ಇನ್ನೂ ಟೈಮ್ ಇದೆ. ಎಲ್ಲದನ್ನು ಕೂಡ ಕಳೆದ ನಂತರ ಯಾರು ಅತಿ ಹೆಚ್ಚು ಒಂದು ಆಸ್ತಿಯನ್ನು ಘೋಷಣೆ ಮಾಡಿದ್ದಾರೆ ಅನ್ನೋದನ್ನ ನಾವು ಹೇಳ್ಬೋದು. ಆದ್ರೆ ಇದುವರೆಗೂ ನಾಮಪತ್ರ ಸಲ್ಲಿಸಿದವರಲ್ಲಿ ಡಿ.ಕೆ. ಸುರೇಶ್ ಅವರೇ ಹೆಚ್ಚಿನ ಒಂದು ಪ್ರಮಾಣದ ಆಸ್ತಿಯನ್ನು ಹೊಂದಿದ್ದಾರೆ ಅಂತಾನೆ ಹೇಳ್ಬೋದು. ಯಶೋಧ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗೆ.